ಸುಖಿ ಭವ. ನಮಸ್ತೆ ಕನ್ನಡ ನಾಡಿನ ನನ್ನ ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಹಾಗೆ ನಮ್ಮ ಅನ್ನದಾತ ಸುಖಿಭಾವ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂದವರು ಇವತ್ತು ನಾನು ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಕ್ಯಾತಗೊಂಡನಹಳ್ಳಿ ಆಗಿ ಬರ್ತೀನಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಒಬ್ಬ ರೈತರು ಕರ್ಬೂಜ ಅಂದ್ರೆ ಮಸ್ಕ್ ಮೆಲನ್ ಹಾಕಿ ತುಂಬಾ ಅದ್ಭುತವಾಗಿ ಇಳುವರಿ ಬೆಳೆದಿದ್ದಾರೆ. ಒಂದು ಗುಜರಾತ್ ಗ್ಲೋರಿ ಅಂತ ಒಂದು ವೆರೈಟಿನ ಬಳಕೆ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅವ್ರದ್ದು ಒಂದು ಕಂಪನಿಯಿಂದ ಒಂದು ಡೆಮೋ ಒಂದು ಫಂಕ್ಷನ್ ಮಾಡ್ತಿದ್ದಾರೆ. ಹಂಗಾಗಿ ಆ ಫಂಕ್ಷನ್ಗೆ ಬಂದಿದ್ದೀನಿ. ಏನಕ್ಕಪ್ಪ ಬಂದಿದ್ದೀನಿ ಅಂದ್ರೆ ತುಂಬಾ ರೈತರು ಬಂದಿದ್ದಾರೆ ಮತ್ತೆ ಈ ಒಂದು ಇಳುವರಿನ ನೋಡಿದ್ದಾರೆ. ಆ ಒಂದು ಅವರ ಅಭಿಪ್ರಾಯ ಮತ್ತೆ ಕಂಪನಿ ಅವರ ಅಭಿಪ್ರಾಯ ಮತ್ತೆ ಯಾವ ಸೀಡ್ಸ್ ಇದು ಮತ್ತೆ ಇದರಲ್ಲಿ ಏನೆಲ್ಲ ವೆರೈಟಿ ಇದಾವೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಕ್ಯಾತಗೊಂಡನಹಳ್ಳಿಯ ರೈತರು ಕ್ಯಾತನಗೌಡರವರು ಅವರು 3 ಎಕರೆಗೆ ಕರ್ಬೂಜ ಹಣ್ಣು ಬೆಳೆದಿದ್ದಾರೆ. ಈಗ ಅವರ ಅನುಭವ ಯಾವ ರೀತಿ ಅಂತ ಕೇಳೋಣ. ಸರ್ ಹೇಳಿ ಸರ್, ನಿಮ್ಮ ಒಂದು ಗುಜರಾತ್ ಗ್ಲೋರಿ ಹಾಕಿ ಬೆಳೆದಿದ್ರಲ್ಲ, ಯಾವ ರೀತಿ ಅನುಭವ ಕೊಟ್ಟಿದೆ ಮತ್ತೆ ಯಾವ ರೀತಿ ಅನಿಸ್ತಿದೆ ನಿಮಗೆ? ಸರ್ ನಮಗೆಲ್ಲ ಬೇರೆ ವೆರೈಟಿಗಿನ ತುಂಬ ಸೆಟ್ಟಿಂಗ್ ಭಾಳ ಚೆನ್ನಾಗಿದೆ ಅನ್ಸುತ್ತೆ. ಮ್ಯಾಕ್ಸಿಮಮ್ ಒಂದು 15 ಟನ್ ಬರ್ಬೋದು ಅನ್ಸುತ್ತೆ. ನೋಡ್ಬೇಕು ಸರ್, ಇದೇ ಫಸ್ಟ್ ಸರಿ ಇದನ್ನ ಹಾಕಿರೋದು. ಹೌದಾ? ಸುಮಾರು 5 ವರ್ಷದಿಂದ ಬೆಳೆಸಿದ್ವಿ ಕರ್ಬೂಜನ. ಬೇರೆ ಬೇರೆ ವೆರೈಟಿ ಎಲ್ಲ ತುಂಬ ಬೆಳೆದಿದ್ವಿ ನಾವು. ಈ ವೆರೈಟಿ ಇದೆ ಫಸ್ಟ್. ಸರ್ ಈ ತಳಿ ನಿಮಗೆ ಹೆಂಗೆ ಗೊತ್ತಾಯ್ತು ಸರ್ ಈ ವೆರೈಟಿ? ಸರ್ ನಾವು ಫ್ರೆಂಡ್ ಇದ್ರು ಒಬ್ರು ವಿನಾಯಕ್ ಅಂತೇಳಿ ಬಾಲೆನಹಳ್ಳಿಯಲ್ಲಿ. ಅವರು ನಮಗೆ ಸುಮಾರು 2-3 ವರ್ಷದಿಂದ ಗೊತ್ತು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಒಂದ್ಸರಿ ನಾವು ಹೊಸ ವೆರೈಟಿ ಇದೆ ಕೊಡ್ತೀನಿ, ಹಾಕಿ ಒಂದ್ಸರಿ ನೋಡಿ, ತುಂಬಾ ಸೆಟ್ಟಿಂಗ್ ಭಾಳ ಚೆನ್ನಾಗಿ ಬರುತ್ತೆ. ಮ್ಯಾಕ್ಸಿಮಮ್ ಗೋಲ್ಡನ್ ಅವರಿಗಿನ ಒಂದು 5 ಟನ್ ಎಕ್ಸಸ್ ಬರುತ್ತಿದ್ದು ಅಂತ ಹೇಳಿದ್ರು. ಆಯ್ತು ನೋಡೋಣ ಅಂತೇಳಿ ಹಾಕಿದ್ವಿ. ಇದು ಮಳೆ ಎಫೆಕ್ಟ್ನಿಂದ ಒಂದು 10 ಡೇಸ್ ಲೇಟ್ ಆಯಿತು ಸೆಟ್ಟಿಂಗ್ ಹಾಕುವ. ಆಗ ನಾವು ಫ್ಲವರ್ ಸೆಟ್ಟಿಂಗ್ ಆಗಲ್ಲ. ಅವನು ಅವ್ರಿಗೆ ಫೋನ್ ಮಾಡಿದ್ವಿ ಹಿಂಗೆ ಆಯ್ತು ಅಂತೇಳಿ. ಅವಾಗ ಇವ್ರು ನಂಬರ್ ಕೊಟ್ಟರು. ನಂಬರ್ ಕೊಟ್ಟಾಗ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ಇವ್ರು ಬಂದು ಹೇಳಿದಿಲ್ಲ ಸರ್, ಒಂದು 10 ಡೇಸ್ ಲೇಟ್ ಆಗುತ್ತೆ, ಭಾಳ ಚೆನ್ನಾಗಿ ಬರುತ್ತೆ, ಅದ್ರ ಬಗ್ಗೆ ನೀವು ಭಯ ಪಡ್ಬೇಡ್ರಿ ಅಂತ ಹೇಳಿದ್ರೆ 10 ಡೇಸಲ್ಲಿ ಸೆಟ್ ಆಯಿತು. ತುಂಬ ಸೆಟ್ ಆಗಿದೆ. ಮ್ಯಾಕ್ಸಿಮಮ್ ಅದಕ್ಕೆ ಇದು 80% ಅಂದರೆ 10% ಆಗಿದೆ ಅಂತ ನನಗೆ ಅನ್ಸುತ್ತೆ. ಹೌದು ಸರ್. ಎಷ್ಟು ಖರ್ಚು ಮಾಡಿದ್ರೆ ಸರ್ ಒಂದು 3 ಎಕರೆ ನೀವು? ಸರ್ ಒಂದು 325 ಖರ್ಚಾಗಿದೆ ಸರ್. 3 ಎಕರೆ 1,10,000 ರೂಪಾಯಿ ಖರ್ಚು ಮಾಡಿ. ಸರ್ ಹಿಂಗೆ ಈ ಫ್ಲಾಟ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ ಕರ್ಬೂಜ ಬೆಳೆಗೆ? ಸರ್ ಸ್ಟಾರ್ಟಿಂಗು ಬೀಜ ನಾಟಿ ಮಾಡಿದಾಗ ಒಂದು 24 ಗಂಟೆ 30 ಗಂಟೆ ನೀರು ಕೊಡಬೇಕಾಗತ್ತೆ. ಯಾಕಂದ್ರೆ ನೆಲ ಫುಲ್ ನೆನೆಬೇಕು. ಸ್ಟಾರ್ಟಿಂಗ್ ಪೂರ್ತಿ ಬೆಡ್ಡೆಲ್ಲ ಕವರ್ ಆಗಿ ಹೊರಗೆ ಬರಬೇಕು. ಆಗ ಬಂದಾಗ ಆಮೇಲೆ ಒಂದು 2-3 ದಿನ ನೀರು ಬಿಡಬಾರ್ದು. ಬೀಗ ಎತ್ಬೇಕು. ನೆಲ ಟೈಟ್ ಆದ್ಮೇಲೆ 1 ಗಂಟೆ ಅರ್ಧ ಗಂಟೆ ಕೊಡಬೇಕು ಸ್ಟಾರ್ಟಿಂಗ್. ಕೊಟ್ಟಮೇಲೆ ಹಂಗೆ ಏಜ್ ಆದಂಗಲ್ಲ ಟೈಮಿಂಗ್ಸ್ ಜಾಸ್ತಿ ಮಾಡ್ತಿರ್ಬೇಕು ನೀರು. ಮ್ಯಾಕ್ಸಿಮಮ್ ಈ ಟೈಮಲ್ಲಿ ಒಂದು ಕಟಾವು ಬಂದಾಗ ಒಂದು 5-6 ಗಂಟೆ ಕೊಟ್ಟರು ನಾನು ನಡೆಯುತ್ತೆ ಅಂತ ಇಲ್ಲ. ಹೆಂಗೆ ಏಜ್ ಆಗುತ್ತೆ ಹಂಗೆ ನೀರು ಜಾಸ್ತಿ ಮಾಡ್ತಾ ಬರ್ತಿರ್ಬೇಕು. ಸರ್ ರೋಗ ಎಲ್ಲ ಹೆಂಗೆ ಸರ್ ಇದ್ರಾಗ? ಸರ್ ರೋಗ ಈ ಇದು ಕ್ಲೈಮೇಟ್ ಯಾವ ಟೈಪ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ರೋಗ. ಈಗ ಬಿಸಿಲಿದ್ದು ಚೆನ್ನಾಗಿದ್ರೆ ಕಮ್ಮಿ ಇರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ನಾವು ಅವಾಗ ಮಳೆ ಒಂದು 3-4 ಸರಿ ಮಳೆ ಬಂತು, ಹಂಗಾಗಿ ಒಂದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಯಿತು. ಹಂಗಾಗಿ ಒಂದು 3-4 ಸ್ಪ್ರೇ ಜಾಸ್ತಿ ಆಯ್ತು. ಹಂಗಾಗಿ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತೀವಿ. ಮಳೆ ಬಂತಂದ್ರೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಸರ್. ಮಳೆ ಬರಲ್ಲ ತೊಂದರೆ ಇಲ್ಲ. ಈಗ ಹಾಕಕ್ಕೆ ಚೆನ್ನಾಗಿ ಸರ್. ಸರ್ ಇದು ಒಳ್ಳೆ ಕ್ಲೈಮೇಟ್ ಈ ಟೈಮಲ್ಲಿ. ಡಿಸೆಂಬರ್ ಅಲ್ಲಿ ಜನವರಿಯಲ್ಲಿ ಒಳ್ಳೆ ಕ್ಲೈಮೇಟ್. ನೀವು ಎಷ್ಟು ವರ್ಷದಿಂದ ಬೆಳಿತೀರಿ ಸರ್? ನಾವೊಂದು 5 ವರ್ಷದಿಂದ ಬೆಳಿತೀವಿ ಸರ್. ಹೌದು. ಏನು ಲಾಸ್ ಇಲ್ಲ ಸರ್? ಲಾಸ್ ಇಲ್ಲ. ಒಂದ್ಸರಿ ಲಾಸ್ ಆಗಿದೆ, ಅದು ಬಿಟ್ಟರೆ ನೆಕ್ಸ್ಟ್ ಏನು ಲಾಸ್ ಆಗಿಲ್ಲ. ಸರ್ ಸೈಜು ಎಷ್ಟು ಬರಬೇಕು ಒಂದು ಹಣ್ಣಿಂದು ನಿಮಗೆ ಗೊತ್ತಿರ? ಮ್ಯಾಕ್ಸಿಮಮ್ 1.5 kg ಬರಬೇಕು. 1.5 kg ಬರಬೇಕು. ಅರ್ಧ ಕೆಜಿಯಿಂದ ಕಟ್ ಮಾಡ್ತಾರೆ ಫಸ್ಟ್ ಕಟಿಂಗ್ ಅಂತೇಳಿ. ಅರ್ಧ ಕೆಜಿಯಿಂದ 1 kg 800 ಗ್ರಾಮ್ ತನಕ ಕಟ್ ಮಾಡ್ತಾರೆ. ಅರ್ಧ ಕೆಜಿಯಿಂದ ಕಮ್ಮಿ ಇದ್ದು ಸೆಕೆಂಡ್ ಕಟಿಂಗ್. ಹಿಂಗೆ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್? ಸರ್ ಮಾರ್ಕೆಟಿಂಗ್ ಇಲ್ಲಿ ಸ್ಪಾಟ್ಗೆ ಬರ್ತದೆ ಸರ್ ಡೀಲರ್ಸ್ಗಳು. ನಮಗೆ ಅವ್ರಿಗೆ ಈಗ ನಾವೆಲ್ಲರನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀವಿ ಏನು ರೇಟ್ ಇದೆ ಅಂತೇಳಿ. ನಮಗೆ ರೇಟ್ ಯಾರು ಚೆನ್ನಾಗಿ ನಮಗೆ ಒಂದು ₹1-2 ಜಾಸ್ತಿ ಆಗ್ತಾರೋ ಅವ್ರಿಗೆ ನಾವು ಕೊಡ್ತೀವಿ. ಅಲ್ಲಿಂದ ನಾವು ಇಷ್ಟೇ ಕಟ್ ಮಾಡ್ಬೇಕಂತ ಮಾತಾಡ್ತೀವಿ. ಅರ್ಧ ಕೆಜಿಯಿಂದ ಮೇಲ್ಪಟ್ಟು ಕಟ್ ಮಾಡಬೇಕು. ಈ ನಟ್ ಇಲ್ಲದ ಕಟ್ ಮಾಡಲ್ಲ, ನಟ್ ಚೆನ್ನಾಗಿರೋಂತ ಕಟ್ ಮಾಡ್ತಾರೆ. ಕೆಲವು ರೂಲ್ಸ್ ಇದಾವೆ ಸರ್ ಇದರಲ್ಲಿ. ಆ ಟೈಪ್ ಮಾತಾಡ್ತೀವಿ ನಾವು. ಇಷ್ಟು ಸೂಟ್ ಇಷ್ಟು ಅಂತ ಇರುತ್ತೆ, ಲೇಬರ್ ಇಷ್ಟು ಅಂತ ಇರುತ್ತೆ, ಅದೆಲ್ಲ ಮಾತಾಡ್ತೀವಿ ಸ್ಟಾರ್ಟಿಂಗ್. ಮಾತಾಡಿ ಕಟ್ ಮಾಡಿಸ್ ಸರ್. ಎಷ್ಟೇ ಬೆಳೆದ್ರು ತಗೊಂಡೋಗ್ತಾರೆ? ತಗೊಂಡೋಗ್ತೀನಿ, ತೊಂದರೆ ಇಲ್ಲ ಸರ್. ನಮ್ದೊಂದು ಪ್ರಶ್ನೆ ಇದೆ. ಈಗ ಕಲ್ಲಂಗಡಿ ಹಣ್ಣಲ್ಲಿ ಮಾಮೂಲಿ ಅದರಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಐಟಮ್ ಒಂದು ಕಟಿಂಗ್ ಕಟ್ ಮಾಡಿಬಿಡ್ತಾರೆ. ಫಸ್ಟ್ ಐಟಮ್ ಇರುತ್ತೆ, ಅದು ಅರ್ಧ ರೇಟ್ ಅಂತ ಮಾತಾಡ್ತಾರೆ. ಇದರಲ್ಲಿ ಅದೇ ಸರ್. ಫಸ್ಟ್ ಕಟಿಂಗ್ ಮ್ಯಾಕ್ಸಿಮಮ್ ₹25 ಇದ್ರೆ ಸೆಕೆಂಡ್ ಕಟಿಂಗ್ ಬಂದು ಒಂದು 12-13 ರಿಂದ ₹15 ಇದೆ ಸರ್. ಥರ್ಡ್ ಕಟಿಂಗ್ ಬರುತ್ತೆ. ಥರ್ಡ್ ಕಟಿಂಗ್ ಅಲ್ಲಿ ಕೆಜಿ ಲೆಕ್ಕ ಮಾತಾಡಲ್ಲ, ಲಂಸಮ್ ಅಂತ ಹೇಳ್ಬಿಟ್ಟು ಇಷ್ಟಂತ ಇಷ್ಟು 50,000 ಲಕ್ಷ ಎಷ್ಟು ಒಂದಿರುತ್ತೆ. ಯಾವ ಪ್ಲಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಯಿ ಯಾವ ಟೈಪ್ ಐತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಕೊಡ್ತಾರೆ, ಕಮ್ಮಿ ಇದ್ರೆ ಕಮ್ಮಿ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಏನಿಲ್ಲ, ಈಗ ನೀವು ಬೆಳಿತೀರಾ, ಬೆಳೆದಾದ್ಮೇಲೆ ರೇಟ್ ಕಡಿಮೆ ಇಲ್ಲ, ರೇಟಿನ ಪ್ರಶ್ನೆ ಬೇಡ ನಮಗೆ. ಹೆಚ್ಚಿಗೆ ಇರಲಿ ಕಡಿಮೆನೇ ಇರಲಿ, ಅದನ್ನ ತಗೊಂಡೋದ್ರು ಬೇರ್ಬೇಕು, ಮಾರ್ಕೆಟಿಂಗ್ ಮಾಡಲೇಬೇಕು. ಕಡಿಮೆನಾಗಲಿ ಜಾಸ್ತಿ, ಇದ್ರ ಬಗ್ಗೆ ನಿಮ್ಮ ಏನು ಅನ್ಸುತ್ತೆ ಸರ್? ಮಾಡಲೇಬೇಕು. ಈಗ ಆಗಿನ ರೇಟ್ ಏನಿರುತ್ತೋ ₹10 ಇದ್ರೂ ಕೊಡಬೇಕು, ₹5 ಇದ್ರೂ ಕೊಡಬೇಕು. ನಾನು ಸುಮಾರು ಒಂದು ಸರಿ ಏನಾಯ್ತು ಅಂತಂದರೆ 3 ಎಕರೆಗೆ 53 ಟನ್ ಬೆಳೆದಿದ್ದು ನಾನು ಫಸ್ಟ್ ಕಟಿಂಗ್. ಆಗ ₹9 ನಾನು ಕೊಟ್ಟಿದ್ದೆ. ನಾನು ಪಟ್ಟಿಗೆ ಹೋದ ದಿನ ₹31 ಆಯಿತು ರೇಟ್.
3 days ಅಷ್ಟೇ ಗ್ಯಾಪ್. ನಮ್ಮ ಅದೃಷ್ಟ ಬೇಡ. ಅಲ್ಲ ನಾವ್ ಹೇಳ್ತೀವಿ ಒಟ್ಟು ಹಂಗಾಗ್ಬಿಟ್ಟು ಅದು ಎಷ್ಟೇ ಇದ್ರೂ ಕೊಡ್ಲೇಬೇಕು. ನಾವು ಕಮ್ಮಿ ಆಯ್ತು ಅಂತ ಇಟ್ಕೊಳಕ್ ಬರಲ್ಲ, ಯಾಕಂದ್ರೆ ಅದಕ್ಕೆ ಇಟ್ಕೊಳೋ ವಸ್ತಲ್ಲ ಅದು. ಒಟ್ಟು ತಗೊಂಡೋಗೋ ವರ್ತಕರು ಇದಾರೆ. ಇದಾರೆ ಅದಕ್ಕೆ ನಾವು ಅದು ಮೇಜರ್ ಬೇಕು ನಮಗೆ. ಬೆಳೆ ನೋಡ್ಬೇಕು, ರೇಟ್ ಅಪ್ ಅಂಡ್ ಡೌನ್ ಆಗಿ ಬಿಟ್ರೆ ಈಗ ವ್ಯಾಪಾರ ಬೆಳೆದು ಇಡ್ಬೇಕು. ಹಿಂಗಿತ್ತಾಗೈತಲ್ಲ ಅದ್ ಎಷ್ಟಾರಾಗ್ಲಿ ಇಲ್ಲಿ ತಗೊಂಡ್ಬಿಟ್ರೆ ಮುಗೀತು ನಮ್ದು. ಬಯರ್ಸ್ ಮಸ್ತ್ ಬರ್ತಾರೆ ಸರ್, ಒಬ್ಬರಲ್ಲ ಅಂದ್ರೆ 6 ಜನ ಬರ್ತಾರೆ ಬಯರ್ಸ್ ಇದ್ರೆ ತೊಂದರೆ ಇಲ್ಲ. ಬಟ್ ₹1 2 ವೇರಿಯೇಷನ್ ಆಗಿರುತ್ತೆ ರೇಟ್. ಅದು ತೊಂದ್ರೆ ಇಲ್ಲ ಬಿಡು ಸರ್, ಅದು ₹1 ಒಬ್ರು ಕಮ್ಮಿ ಕೇಳ್ಬೋದು, ಒಬ್ರು ಜಾಸ್ತಿ ಕೇಳ್ಬೋದು, ಈ ಟೈಪ್ ಇರುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇಲ್ಲ ಸರ್. ಮರ್ಚೆಂಟ್ಗಳು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀರಾ? ಕಾಂಟ್ಯಾಕ್ಟ್ ಇದಾವೆ. ಯಾಕಂದ್ರೆ ತುಂಬಾ ರೈತರು ಬೆಳಿತಾರೆ ಬಟ್ ಅದನ್ನ ಮಾರ್ಕೆಟಿಂಗ್ ಮಾಡೋದು ಗೊತ್ತಾಗಲ್ಲ, ಮತ್ತೆ ಸಿಗೋದಿಲ್ಲ ಜನಕ್ಕೆ. ನಮ್ಗೆ ಯಾವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ, ನೀವು ಬೇರೆ ವೆರೈಟಿ ಇದ್ರು ಕಾಂಟ್ಯಾಕ್ಟ್ ಮಾಡಿ ಪರವಾಗಿಲ್ಲ, ಯಾಕಂದ್ರೆ ರೈತರಿಗೆ ಕಳಿಸ್ಕೊಡ್ತೀನಿ. ಹೇಳಿ ಸರ್. ನಾವು ಇವ್ರ ಕಡೆ ಬಯರ್ಸ್ ನಮ್ಗೆ ಕಳಿಸಿದ್ರೆ ಒಳ್ಳೆ ರೇಟ್ ಕೊಡಿಸ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಯಾಕಂದ್ರೆ ಈ ಕಡೆ ಇದ್ರ ಬಗ್ಗೆ ಐಡಿ ಇಲ್ಲ ನಮ್ಮ ಕಡೆ. ಕರೆಕ್ಟ್. ಹಂಗಾಗಿ ಈಗ ಡೆಲ್ಲಿಗೆ ಇವರು ಎಕ್ಸ್ಪೋರ್ಟ್ ಇದೆ ಅಂತ ಹೇಳಿ ಸರ್. ಈಗ ಡೆಲ್ಲಿಗೆ ಎಕ್ಸ್ಪೋರ್ಟ್ ಇವ್ರು ನಮ್ಮ ಕಡೆ ಲೋಕಲ್ ಅಂತಂದ್ರೆ ಈ ವೆರೈಟಿನ ಹಂಗಾಗ್ಬಿಟ್ಟು ನಮ್ಮ ಕಡೆ ಲೋಕಲ್ ಆಗಿ ರೇಟ್ ಕೇಳ್ತಾರೆ. ಈಗ ಇವ್ರ ಕಡೆಯಿಂದ ಬಯರ್ಸ್ ಕಳಿಸಿದ್ರೆ ಅದ್ರ ಬೆಲೆ ಏನಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗ್ಬಿಟ್ಟು ರೈತರಿಗೆ ಬಹಳ ಅನುಕೂಲ ಆಗುತ್ತೆ ನಮ್ಮ ಅಭಿಪ್ರಾಯ. ಹೌದೌದು, ಕರೆಕ್ಟ್ ಹೇಳಿ ಸರ್. ಅದಕ್ಕೆ ನಾನು ಕೇಳಿದವ್ರನ್ನ, ಯಾಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ ಹೊರಗಡೆ ಇದಾರೆ. ಅದೊಂದು ಹೆಲ್ಪ್ ಆಗುತ್ತೆ. ಈ ಕಡೆ ಗೋಲ್ಡನ್ ಗೌರಿ ಇದೆಲ್ಲ ಸೇಮ್ ಅನ್ಕೊಂತಾರೆ, ಲೋಕಲ್ ವೆರೈಟಿ ಅನ್ಕೊಂತಾರೆ. ಈಗ ಡೆಲ್ಲಿ ವೆರೈಟಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಕಡೆ ಡೆಲ್ಲಿ ವೆರೈಟಿ ಅಂದ್ರೆ ಸೂಪರ್ ಕೊಹಿನೂರು ಅವೆಲ್ಲ ಡೆಲ್ಲಿ ವೆರೈಟಿ ಅನ್ಕೊಂತೀವಿ ನಾವು. ಇವೆಲ್ಲ ಲೋಕಲ್ ವೆರೈಟಿ ಅನ್ಕೊಂಡು ಹಂಗೆ ಕಮ್ಮಿ ರೇಟ್ ಕೇಳ್ತಾರೆ. ಈ ವೆರೈಟಿ ಬಗ್ಗೆ ನಮ್ಮ ಕಡೆ ಬಯರ್ಸ್ಗೆ ಅಷ್ಟು ಐಡಿಯಾ ಇಲ್ಲ. ಹಂಗಾಗಿ ಅವ್ರ ಕಡೆಯಿಂದ ಬಯರ್ಸ್ ಕಳಿಸಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸ್ವಲ್ಪ ಹಣ್ಣಾಗಿದೆ, ತೋರಿಸಿ ಅಣ್ಣ. ಇದ್ರ ಮೇಲೆ ನಿಂತ್ಕೊಂಬೋಣ, ಒಂದು ಹಂಗೆ ಇಟ್ಕೊಂತೀನಿ ನಾನು. ಅದ್ರ ಮೇಲೆ ನೀವೇ ನಿಂತ್ಕೊಳ್ಳಿ. ನಾನು 80 kg ಹೋಗುತ್ತಲ್ಲ ಹೋಗುತ್ತೆ ಅಂದ್ಕೊಂಡು ಅದಕ್ಕೆ ಬಾರ ಆಯ್ತು. ಹಣ್ಣಾಗಿಲ್ಲ ಇದು ಹಣ್ಣಾಗಿದೆ, ಸ್ವಲ್ಪ ಹಣ್ಣಾಗಿದೆ. ತಿನ್ನಕ್ ಬಂದ ಕಲರ್ ಗೊತ್ತಾಗುತ್ತೆ. ಹಣ್ಣಾಗಿದ್ರ ಮೇಲೆ ನಿಂತ್ಕೊಂಡ್ರು ನೋಡೋದಿಲ್ಲ. ನೋಡಿ ನೀವು ಕ್ವಾಲಿಟಿ ಹೇಳ್ತಿದ್ದಾರೆ, ಕೀಪಿಂಗ್ ಕ್ವಾಲಿಟಿ ಬರುತ್ತೆ. ಲಾಂಗ್ ಜರ್ನಿ ಸೂಪರ್ ಇದೆ, ಏನಾದ್ರೂ ಏನಾಗಲ್ಲ ಅಂತ. ತೊಂದ್ರೆ ಇಲ್ಲ, ಅಷ್ಟು ಕ್ವಾಲಿಟಿ ಕೀಪಿಂಗ್. ಒಂದು 15 ಫಾರ್ಮರ್ ಇರ್ಬೋದು. ಈ ವೆರೈಟಿ ಕಣ್ ತುಂಬಾ ನೋಡಿದಾರೆ ನೀವು. ಮಿನಿಮಮ್ ಅಂದ್ರೆ ನಿಮಗೆ ಒಂದು 30 ಜನ 20 ಜನ ಕಾಂಟ್ಯಾಕ್ಟ್ ಇರ್ತಾರೆ. ನೀವು ರೆಕಮೆಂಡ್ ಮಾಡ್ಬೋದಾ ಈ ವೆರೈಟಿನ? ನಿಮ್ ಕಣ್ ತುಂಬಾ ನೋಡಿದ್ಮೇಲೆ ಹೇಳಿ. ಮತ್ತೆ ಅಲ್ಲೇ ಫೋನ್ನಾಗ ಹೇಳಿದ್ರೆ ಸಹ ಚೆನ್ನಾಗಿದೆ ಹಾಕು ಅಂತಂದು ಹೇಳಿ. ಇವ್ರಂತ ಫಾರ್ಮರ್ ಯಾರು ಸಿಗಲ್ಲ ಎಕ್ಸಾಂಪಲ್. ಯಾಕಂದ್ರೆ ಒಬ್ಬೊಬ್ರು ಅದೇ ಹಂಗ ನೀನ್ ಮಾಡ್ತೀಯಾ ಏನಾದ್ರೆ ಕಂಪ್ನಿ ಏನೇ ಪ್ರಾಬ್ಲಮ್ ಆದ್ರೂ ತಗೊಳುತ್ತೆ ಸರ್. ಒಂದೊಂದು ಕಂಪ್ನಿ ತಗೊಳುತ್ತೆ, ಒಂದು ಕಂಪ್ನಿ ತಗೊಳಲ್ಲ. ನಮ್ಮ ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ನೀವು ಎಲ್ಲೇ ಇದ್ದು ಫೋನ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ಕಂಪ್ನಿ ಬಗ್ಗೆ ಏನಿದ್ರು ರೆಸ್ಪಾನ್ಸ್ ಇದ್ರೆ ಏನೇ ಸಮಸ್ಯೆ ಆದ್ರೂ ನೀವು ರೈತರ ಜೊತೆ ಜರ್ಮಿಷನ್ ಪ್ರಾಬ್ಲಮ್ ಬಂದು ನಮ್ಮ ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ಫ್ಲವರ್ ಬಂದ್ರು ಅಡ್ವಾನ್ಸ್ ಬಂದಿದ್ದೀವಿ ನಾವು, ಹಣ ಬರುತ್ತೆ, ಎದುರು ಬೇಡ. ಈಗ ಕೇಳಿ ಅವ್ರನ್ನ ತಗೊಂಡು ಟಚ್ ಐತಲ್ಲ ಫಸ್ಟ್. ಅವ್ರು ಯಾವಾಗ ಫೋನ್ ಮಾಡಿದ್ರೆ ಹಿಂದೆಲ್ಲ 2 ದಿವಸ ಹಿಂದೆ ಆದ ಕೂಡಲೇ ಬಂದೀವಿ ನಾವು. ಯಾಕೆ ನಮಗೆ ಫಾರ್ಮರ್ ಬೇಕು ಸರ್. ಇವತ್ತು ಈ ಕಂಪ್ನಿಗೆ ಇರ್ಬೋದು, ಇನ್ನೊಂದು ಬೇರೆ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಫಾರ್ಮರ್ ಯಾಕಂದ್ರೆ ಫಾರ್ಮರ್ ಎಷ್ಟು ನಮಗೆ ನಾವು ನಂಬಿಕೆ ಕೊಡ್ತೀವೋ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ. ನೀವು ಕಂಪ್ನಿಯಿಂದ ಫೀಲ್ಡ್ ಆಫೀಸರ್ ಆರಾಮ್ ಸರ್. ನೀವು ದುರ್ಗ ಇರ್ತೀರಾ? ದುರ್ಗ ತುಮಕೂರು ಹಾಸನ್. ನೋಡಿ ರೈತರೆ, ಸಿಮಾನ್ ಸೀಡ್ಸ್ ಗುಜರಾತಿ ಗ್ಲೋರಿ ಅವರ ಕರ್ನಾಟಕ ಇನ್ಚಾರ್ಜ್ ಆಗಿರ್ತಾರೆ. ಅವ್ರಿಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ಮು, ಕನ್ನಡ ಬರಲ್ಲ, ಹಿಂದಿಗೆ ಮಾತಾಡ್ತಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಮತ್ತೆ ನಿಮ್ಮ ಒಂದು ಬ್ರ್ಯಾಂಡ್ ಬಗ್ಗೆ ಹೇಳಿ ಸರ್. हाँ, ये जस्ट हमारा सिमोन सीड्स गुजरात, ये कंपनी का ये गुजरात ग्लोरी वैरायटी है. ये फार्मर है आपके, ये विलेज नेम आपका विलेज क्यातगोंडनहल्ली. ये चलकेरे तालुका चित्रदुर्ग डिस्ट्रिक्ट और एक कर्नाटका में जो हम अभी ये 3 एकड़ का प्लॉट इन्होंने लगाए. अभी ये गुजरात ग्लोरी जो वैरायटी है, ये हम ये किसान को किस लिए दिए है? ये वैरायटी एक्सपोर्ट के लिए चलता है, यानी लोकल मार्केट भी चलेगा, एक्सपोर्ट भी चलेगा. तो ये वैरायटी का ये खासियत है, ये वैरायटी 3000 किलोमीटर ट्रांसपोर्ट में लूज लोडिंग भी गया, लूज लोडिंग भी किया तो भी 3000 किलोमीटर में ये वैरायटी जाता है. इसलिए ये वैरायटी ऑल ओवर कर्नाटका नहीं, ऑल ओवर इंडिया कौन भी फार्मर इसको लगा सकते हैं. तो ये वैरायटी का सबसे ज़्यादा आप देखिए कि ये वैरायटी का सेटिंग जो है, कम से कम एक प्लांट को 3, 4, 5 तक इसका सेटिंग है. मैक्सिमम इसका हाईएस्ट साइज़ है अभी 1 kg से 2 kg से अंदर एक 500 ग्राम तक है. यानी इसका हाईएस्ट वेट 1 kg 800, 900 और 2 kg तक इसका हाईएस्ट वेट होता है. फर्स्ट कटिंग में समथिंग 85% मटेरियल जाता है. तो हर एक किसान को ज़्यादा से ज़्यादा कटिंग जाएगा तो मुनाफा होगा. और ये वैरायटी को मार्केट से 1-2 रुपए ज़्यादा ही मिलते हैं. तो ये ज़रूर एक बार फार्मर को हम कहना चाहते हैं कि ये प्लॉट आप देखिए,
ये फार्मर का नंबर, ये वीडियो में प्लॉट आप एक 8 दिन बाद कटिंग होगा, तो एक बार ज़रूर ये प्लॉट को आप विजिट करके ये वैरायटी का क्या कैरेक्टर है एक बार ज़रूर आप देखिए। ये कंपनी की तरफ से हम मैसेज दे रहे हैं क्योंकि ऐसा वैरायटी खुद फार्मर बोल रहे हैं कि मैंने इतने वैरायटी लगाए, ऐसा वैरायटी नहीं देखा है। एक्सलेंट वैरायटी है, क्वालिटी अच्छा है, सेटिंग अच्छा है, इसका वायरस रेजिस्टेंस पावर अच्छा है, इसको यानी रेजिस्टेंस पावर बहुत अच्छा है, इसका वेजिटेटिव ग्रोथ भी बहुत अच्छा है। समथिंग 6 फीट का बेड है तो भी पूरा आप देखिए पूरा ढका हुआ है, यानी पूरा ये पूरा फ्लावरिंग सेटिंग के बाद पूरा ढक गया है, यानी इसके वजह से इसका क्वालिटी भी बहुत अच्छा नेटिंग आता है। ये बहुत हार्ड वैरायटी है। इसका TSS 14.5 TSS इसका है, यानी मीठा भी बहुत है। तो ज़रूर मेरा कंपनी से आपको सिमोन सीड्स की तरफ से ये कहना है कि ज़रूर आप एक बार गुजरात ग्लोरी ये वैरायटी आपका ये पूरा कर्नाटका एरिया में कौन भी किसानी वीडियो देख रहा है, ज़रूर एक बार आप ट्राई करिए। धन्यवाद। सिमोन सीड्स प्राइवेट लिमिटेड, गुजरात। ಬನ್ನಿ, ನಮ್ಮ ರೈತರು ಬಂದಿದ್ದಾರೆ, ನೋಡಿದ್ದಾರೆ ಇಷ್ಟೊತ್ತು. ಅವ್ರ ಹತ್ರನೇ ಕೇಳೋಣ ಹೇಗೆ ಅನಿಸ್ತಂತ. ಸರ್, ಹೇಗೆ ಅನಿಸ್ತು ನಿಮಗೆ ಬಂದು ನೋಡಿರಲ್ಲ 3 ಎಕರೆ ಫ್ಲಾಟ್ನಾಗೆ ಕರ್ಬೂಜ ಬೆಳೆದಿರೋದು? ಸೀಡ್ಸ್ ಅವ್ರು ಇಲ್ಲೇ, ಸೀಡ್ಸ್ ಕಂಪ್ನಿಯವ್ರು ಇಲ್ಲೇ ಇದ್ದಾರೆ. ನಿಮಗೆ ಏನು ಅನಿಸ್ತು ಸರ್ ಇದ್ರ ಬಗ್ಗೆ? ನಮಗೆ ಹಾಂ ಸರ್, ಬಟ್ ಎಲ್ಲ ಬೇರೆ ಬೇರೆ ಪ್ಲಾಟಲ್ಲಿ ನೋಡಿದ್ವಿ, ಬಟ್ ಇವು ಅಣ್ಣರು ನೋಡಿದ ಮೇಲೆ ತುಂಬ ಖುಷಿ ಆಯಿತು. ಒಳ್ಳೆ ಚೆನ್ನಾಗಿ ಬಂದಿದೆ, ಇಳುವರಿ ಎಲ್ಲ ಭಾಳ ಚೆನ್ನಾಗಿದೆ. ಅವರು ಹೇಳೋ ಪ್ರಕಾರ 15 ಟನ್ ಅಂತ ಹೇಳ್ತಿದ್ದಾರೆ. ಅಷ್ಟು ಬಂದ್ರೂ ಒಳ್ಳೆ ಲಾಭಾಂಶ ಬರುತ್ತೆ ಅವ್ರ ರೈತರಿಗೆ. ನಮಗೇನ ಇಡ್ಸಿದೆ, ಮುಂದೆ ಟ್ರೈ ಮಾಡ್ಬೋದು ಅಂತೇಳಿ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ, ಬಟ್ ನೋಡ್ಬೇಕು ಮುಂದೆ. ಸರ್, ಕಾಯಿ ಸೈಜು ಮತ್ತೆ ನೀವು ಫ್ಲಾಟ್ ನೋಡಿದ್ರಲ್ಲ, ನೀವು ಹಾಕ್ಬೇಕು ಅಂತ ಅನಿಸ್ತೈತಾ? ಅಲ್ಲ, ಹಾಕ್ಬೇಕಂತ ಅನ್ನಿಸ್ತಿದೆ, ಅದಕ್ಕಾಗಿ ನಾವು ಅಲ್ಲಿಂದ ಇಲ್ಲಿ ದೂರದಿಂದ ಬಂದು ನೋಡ್ತಾ ಇದ್ವಿ. ಬಟ್ ಸೈಜ್ ಎಲ್ಲ ಚೆನ್ನಾಗಿದೆ, ಬಟ್ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. 2 kg ತನಕ ಇದೆಯಂತೆ. ಇಲ್ಲ ಇದೆಲ್ಲ 2 kg ನೋಡಿ, ಇಲ್ಲೇ ಇದೆಯಲ್ಲ, 2 kg ತನಕ ಒಳ್ಳೆ ಟಾಪ್ ಕ್ವಾಲಿಟಿ ಇತ್ತು. ಹಾಗಾದ್ರೆ ಬೇರೆ ರೈತರಿಗೆ ಹಾಕಿರೇನು ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ, ಬಟ್ ಅದೇ ಮಾರ್ಗದರ್ಶನ ಬೇಕಲ್ಲ ಸರ್. ಅದೇ ಹೇಳಿರಲ್ಲ, ಕಾಂಟ್ಯಾಕ್ಟ್ ಆಗಿ ನೀವು ಇದ್ರೆ ರೈತರಿಗೆ ಬೆಳೆಯಕ್ಕೆ ಸೇಲ್ ಮಾಡ್ಕೊಡೋ ಜವಾಬ್ದಾರಿನ ಅವರು ತಾಂತಿರ್ಬೇಕಾರೆ ಸ್ವಲ್ಪ ಮಾರ್ಗದರ್ಶನ ಇದ್ರೆ ರೈತ ಏನೇ ಬೀಜದಾಗ ಏನೇ ಫಾಲ್ಟ್ ಬಂದ್ರೆ ಅವ್ರ ಜೊತೆಗೆ ಇದ್ರೆ ರೈತರಿಗೆ ಒಂದು ಇದಿರುತ್ತೆ, ಹೌದೌದು, ಬಲ ಇದ್ದಂಗೆ ಮಾಡ್ಬೋದು. ಹೇಳಿ ಸರ್, ನಿಮಗೆ ಹೇಗೆ ಅನಿಸ್ತು ಬಂದು ನೋಡಿದ್ರಲ್ಲ? ಈಗ ನಾವು ಮಾಮೂಲು ಸ್ವಲ್ಪ ಜಾಸ್ತಿ ದಿನ ತಗೊಂಡು ಬೆಳಗಿನ ಕಡಿಮೆ ದಿನದಲ್ಲಿ ಬಂದರೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಈ ಬೆಳೆ ಬೆಳೆದು ನಾವು ಸ್ವಲ್ಪ ಬಂಡವಾಳ ಜಾಸ್ತಿ ತಗೋಬೋದು. ಅದನ್ನ ಎಷ್ಟದು ಮನುಷ್ಯ ಮಾಡೋ ಕರ್ತವ್ಯತೆ ಮಾಡ್ತೀವಿ, ಅಷ್ಟು ಬಿಟ್ಟರೆ ಇದ್ರಾಗ ಒಂದು ಸ್ವಲ್ಪ 4 ಕಾಸು ಬೇಗ ದಿನದಲ್ಲಿ ನೋಡ್ಬೋದಲ್ಲ ಅಂತ ನನ್ನ ಅನಿಸಿಕೆ. ಈ ಮೆಕ್ಕೆಜೋಳ ಆಗ್ಬೋದು, ಇವೆಲ್ಲ ಲಾಂಗ್ ಟೈಮ್ ತಾಮ್ತಾವೆ, ಇವು ಆ ಥರ ಟೈಮ್ ತಾಮಲ್ಲ, ಬೇಗನೆ ಬರುತ್ತೆ, ಬೇಗನೆ ಹೊಲನೂ ಹಾಳಾಗಲ್ಲ. ಪ್ರತಿಯೊಂದಕ್ಕೂ ಇದು ನಮಗೆ ರೈತರಿಗೆ ಒಳ್ಳೇದು ಅನ್ಸುತ್ತೆ. ರೇಟ್ ಬರೋದು ನೆಕ್ಸ್ಟ್ ಅದು ಬೆಳಿಬೇಕು, ಕರ್ತವ್ಯ ಮಾಡ್ಬೋದು, ಅಷ್ಟು ಬಿಟ್ಟರೆ ಬೆಳಿಬೋದಮ್ಮ ನಮ್ಮ ಮನಸ್ಸು ಅನಿಸುತ್ತೆ. ಸರ್, ಪಾವಗಡ ನಾವೊಂದು ರೇಖಾ ಆಗ್ರೋ ಸರ್ವಿಸಸ್ ಪಾವಗಡದಲ್ಲಿದ್ದೀವಿ. ನಾವು ರೈತರಾಗೂ ಬೆಳೆದಿದ್ದೀವಿ. ನಾವು 15 ವರ್ಷದಿಂದ ಕರ್ಬೂಜ ಬೆಳೀತಾ ಇದ್ದೀವಿ. ಬಟ್ ಈ ವೆರೈಟಿ ಸ್ವಲ್ಪ ಕುಂದನ್ಗೆ ಈಕ್ವಲ್ ಆಗಿದೆ, ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ. ಈ ಸೀಸನ್ಗೆ ಯಾವ ಬೇರೆ ವೆರೈಟಿಗಳೆಲ್ಲ ಇಳುವರಿ ಬಂದಿಲ್ಲ, ಬಟ್ ನೋಡ್ತಾ ಇದ್ರೆ ಇದು ಚೆನ್ನಾಗಿದೆ ವೆರೈಟಿ. ಒಂದು ಗಿಡಕ್ಕೊಂದು 4, 6, 7, 8 ಗಿಡ, ಒಂದು ಮೀಟ್ರಿಗೊಂದು 20 ರಿಂದ 30 ಕಾಯಿ ಕಾಣಿಸ್ತಾ ಇದ್ದಾವೆ. ಒಳ್ಳೆ ಟನ್ನೇಜ್ ಬರಬೇಕು, ಇನ್ನೂ ಒಂದು ಸೈಜ್ ಚೆನ್ನಾಗಿ ಬರುತ್ತೆ, ಇನ್ನೂ ಟೈಮ್ ಇದೆ. 1-1.5 kg ವರೆಗೂ ಬರ್ಬೋದು. ಒಳ್ಳೆ ಇಳುವರಿ ಬಂದಿದೆ ಸರ್. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ಫುಲ್ ಡೀಟೇಲ್ಸ್ ಕೊಡ್ತೀರಾ ಸರ್? ಯಾವ ಹಾಂ, ಕೊಡ್ತೀವಿ ಸರ್. ನಾವು 15 ವರ್ಷದಿಂದನೂ ಕರ್ಬೂಜ ಬೆಳೆದಿರೋರೆ. ಕರ್ಬೂಜ ಆದ್ಮೇಲೆ ನಾವು ಬೆಳೆದಿದ್ದಾದ್ಮೇಲೆ ಈ ಒಂದು 4-5 ವರ್ಷದಿಂದ ನಾವು ಶಾಪ್ ಆಗಿದ್ದೀವಿ. ಹೌದಾ? ಇವಾಗ್ಲೂ ನಮ್ದು 70-80 ಎಕರೆ ವ್ಯವಸಾಯ ಇದೆ. ಅಗ್ರಿಕಲ್ಚರೇ ನಮ್ದು ಮೇಜರ್. ಓಮೋ, ಮಿಲಾನ್ಸು, ಟೊಮೊಟೊ ಎಲ್ಲ ಕ್ರಾಪ್ಸ್ ಮಾಡ್ತೀವಿ ನಾವು. ಸರ್, ಏಪ್ರಿಲ್ ಮೇಲ್ ಹಾಕಿದ್ರೆ ಕಮ್ಮಿ ಮೈಂಟೆನೆನ್ಸು, 45 ಇಂದ 50 ಡೇಸ್ಗೆ ಯಾವ ವೆರೈಟಿ ಆಗ್ಲೂ ಹಾರ್ವೆಸ್ಟ್ ಬರುತ್ತೆ. ಈ ಸೀಸನ್ನು ಚಾಲೆಂಜಿಂಗ್ ಸೀಸನ್ನು. ಈ ಸೀಸನ್ ನಲ್ಲಿ ಯಾವ ಬೇರೆ ವೆರೈಟಿಗಳೆಲ್ಲ ಎಕರೆಗೆ 2 ಟನ್ 3 ಟನ್ ಬಂದಿದೆ. ಇದು ನೋಡ್ತಾ ಇದ್ರೆ ಒಳ್ಳೆ ಫ್ರೂಟ್ ಸೆಟ್ ಆಗಿದೆ. ಸೈಜ್ ಕಮ್ಮಿ ಅನ್ಸುತ್ತೆ, ಏನಾದ್ರೂ ಇನ್ನೂ ಸೈಜ್ ಡೆವಲಪ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನನಗೆ ತಿಳಿದಂಗೆ ಈ ವೆದರ್ಗೆ ಒಳ್ಳೆ ವೆರೈಟಿ, ಒಳ್ಳೆ ಚೆನ್ನಾಗಿ ಸೈಜ್ ಫ್ರೂಟ್ ಸೆಟ್ ಆಗಿದೆ, ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಇಲ್ಲಿಂದ ಸೀಸನ್ ಮಿಲಾನ್ಸ್ ಇವಾಗ್ಲಿಂದ ಹಾಕೋದು ಸೀಸನ್. ಆಗ್ಬೋದು, ಈಗ್ಲಿಂದಾನೇ ಸೀಸನ್. ಎಲ್ಲಾ ಕಡೆನೂ ಬೆಳಿತಾರೆ, ರೇಟ್ ಅವರೇಜ್ ಆಗಿರುತ್ತೆ. ಒಳ್ಳೆ ರೇಟ್ ಬರೋದು ಇವಾಗ ಬೆಳೆದಿರೋರ್ಗೆ. ಮಳೆಗಾಲದಲ್ಲಿ ಅಂದ್ರೆ ಬೆಳೆ ತೆಗಿಯೋದು ಕಷ್ಟ ಆಗುತ್ತೆ, ರೇಟ್ ಚೆನ್ನಾಗಿ ಸಿಗುತ್ತೆ, ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ನಿಮ್ ಕಡೆ ಏನಾದ್ರು ಖರೀದಿಗಾರರು ಏನೋ ಕಾಂಟ್ಯಾಕ್ಟ್ ಇದೆ ಸರ್? ಇದಾರೆ ಸರ್. ಯಾಕಂದ್ರೆ ರೈತರು ಹಾಕಿ ಪರದಾಡ್ತಿರ್ತಾರೆ. ಇದಾರೆ ದಿಂಡಾಗಿದ್ದಾರೆ ಬೈಯರ್ಸ್ ನಮ್ ಕಡೆ. ಫೋನ್ ನಂಬರ್ ಕೊಡ್ತೀವಿ, ಕಳಿಸ್ತೀವಿ ರೈತರಿಗೆ. ಅದು ಒಂದೇ ಸರ್. ಇದಕ್ಕೆ ರೇಟ್ ಇದ್ರೆ ಬೈಯರ್ ಬಗ್ಗೆ, ರೇಟ್ ಇಲ್ದಿದ್ರೆ ನಾವು ಯೋಚನೆ ಮಾಡ್ಬೇಕು. ಡಿಮ್ಯಾಂಡ್ ಇದ್ರೆ
ಇಲ್ಲಿ ತೋಟ ಐತೆ ಅಂದ್ರೆ ಇಷ್ಟೊತ್ತಿಗೆ 10 ಜನ ಬರ್ತಾ ಇದ್ರು. ಅಲ್ಲೇ ಸ್ವಲ್ಪ ರೇರ್ ಅಲ್ಲ ಸರ್ ಈ ಕಡೆ ಬೆಳೆಯೋದು. ಹೌದೌದೌದು. ಬೇರೆ ಇದಕ್ಕಾದ್ರೆ ಸಿಗ್ತಾರೆ ಬೇಗ. ಈ ಕರ್ಬೂಜ ಅಂತದಕ್ಕೆ ಸ್ವಲ್ಪ ರೇರ್. ಹೌದೌದೌದು. ಇದಾರೆ ಬಯರ್ಸ್ ಇದಾರೆ ಸರ್. ಹೆಂಗೆ ಸರ್ ಅವ್ರದ್ದು ಪೇಮೆಂಟ್ ಎಲ್ಲ? ಪೇಮೆಂಟ್ ಕ್ಯಾಶ್ ಅಂಡ್ ಕ್ಯಾರಿ ಇಸ್ಕೋಬೇಕು. ಯಾರು ಈ ಹಸಿ ಮಾಲ್ ಯಾರಿಗೆ ಕೊಟ್ರು ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ಬೇಕು. ಇವಾಗ ಇಲ್ಲಿಂದ ಬಲ್ಕ್ ಕ್ವಾಂಟಿಟಿ ಹೋಗುತ್ತೆ. ಅಂದ್ರೆ ಎಷ್ಟು ಬೆಳೆದ್ರು ಡಿಸ್ಪ್ಯಾಚ್ ಆಗುತ್ತೆ. ಎಲ್ಲ ಜ್ಯೂಸ್ಗೂ ಬೇಸಿಗೆ ಅಲ್ಲಿ ಬರುತ್ತಲ್ಲ, ಮದ್ವೆಗಳಿಗೂ ಜ್ಯೂಸ್ಗೂ ಹೋಗುತ್ತೆ. ಈ ಮಳೆಗಾಲದಲ್ಲಿ ಎಲ್ಲರೂ ಬೆಳೆಯಲ್ಲ, ಎಲ್ಲಾ ಸ್ಟೇಟ್ ಅಲ್ಲೂ ಬೆಳೀತಾರೆ. ಇವಾಗ 100 ಟನ್ ಒಂದೊಂದ್ ಸಿಟಿಗೆ 100 ಟನ್ ಹೋದ್ರು ಸೇಲ್ ಆಗುತ್ತೆ ಒಂದ್ ದಿವಸಕ್ಕೆ. ಒಂದು ಬೆಂಗಳೂರು ಅಂತ ಸಿಟಿಗೆ 100 ಟನ್ ಹೋದ್ರು ಹೋಗುತ್ತೆ. ಅದೇ ಮಳೆಗಾಲದಲ್ಲಿ ಆತರ ಕಮ್ಮಿ ಹೋಗುತ್ತೆ ರೇಟ್, ಬೆಳೆಯವರು ಕಮ್ಮಿ ಆಗ್ತಾರೆ. ಮಳೆ ಬಂದಾಗ ಇವಾಗ ಬಂಪರ್ ರೇಟ್ ಸಿಗೋದು, ಲಾಟ್ರಿ ರೇಟ್ ಸಿಗೋದು ಇಂಥ ಸೀಸನ್ ಅಲ್ಲಿ. ಇದು ಸಿಮೋನ್ ಸೀಡ್ಸ್ ಗುಜರಾತ್ ಗ್ಲೋರಿ ಮಸ್ಕ್ ಮಿಲನ್ ವೆರೈಟಿ, ಚಿತ್ರದುರ್ಗ ಡಿಸ್ಟಿಕ್, ಚಳ್ಳಕೆರೆ ತಾಲೂಕ್, ಪಾವಗಡ, ಕ್ಯಾತಗೊಂಡನಹಳ್ಳಿ, ಕ್ಯಾತನಗೌಡ್ರು ಹಾಕಿದ್ದಾರೆ. ಆ ವೆರೈಟಿ ಬಗ್ಗೆ ರೈತರ ಒಪಿನಿಯನ್ ತಗೋಣ. ಸರ್ ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಶಿವಕುಮಾರ್ ಅಂತೇಳಿ, ಕ್ಯಾತಗೊಂಡನಹಳ್ಳಿ ನಮ್ದು. ಕ್ಯಾತಗೊಂಡನಹಳ್ಳಿ. ಈ ವೆರೈಟಿ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಏನ್ ಅನಿಸುತ್ತೆ? ಇದ್ದದ್ದನ್ನ ನೇರವಾಗಿ ಹೇಳ್ಬೇಡ. ಸೆಟ್ಟಿಂಗ್ ಎಲ್ಲ ಚೆನ್ನಾಗಾಗಿದೆ. ಸೆಟ್ಟಿಂಗ್ ಒಂದು ಬಿಟ್ರೆ ಎಲ್ಲ ಈ ಬಳ್ಳಿನೂ ಡೌನಿಗೆ ತಡಿಬೋದು ಅನ್ಸುತ್ತೆ. ಎಲ್ಲ ರಫ್ ದಪ್ಪ ಬರುತ್ತೆ ಎಲೆ, ಹಂಗಾಗಿ ಚೆನ್ನಾಗಿ ಬರ್ಬೋದು. ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಈ ವೆರೈಟಿ ಅಂತ ಅನ್ಸುತ್ತೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಈಲ್ಡಲ್ಲೆಲ್ಲ ಚೆನ್ನಾಗಿ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ರೋಗ ತಡೆಯುತ್ತೆ. ರೋಗಕ್ಕೆ ತಡೆಯುತ್ತೆ. ರೋಗ ಬಾಧೆ ಸ್ವಲ್ಪ ತಡೆಯುತ್ತೆ. ಈ ಟೈಮಲ್ಲಿ ಈ ತರದ ಬೆಳೆ ಯಾವಾದ್ರೂ ಬೇರೆ ಬಂದಿದಾವಣ? ಕಡಿಮೆ ಬಂದಿದಾವೆ, ಬಹಳ ಕಮ್ಮಿ ಬಂದಿದಾವೆ. ಬಳ್ಳಿ ಬಹಳ ಕಮ್ಮಿ ಬಂದಿದಾವೆ. ಈಲ್ಡಲ್ಲಿ ಕಮ್ಮಿ ಬಂದಿದಾವ ಅಥವಾ ಪರವಾಗಿಲ್ವಾ? ಈಲ್ಡ್ ಇದೆಲ್ಲ ಪರವಾಗಿಲ್ಲ, ಚೆನ್ನಾಗೈತೆ. ಈಗ ಬೇರೆದಕ್ಕೂ ಹೋಲಿಸ್ಕೊಂಡ್ರೆ ಈ ಟೈಮ್ನಲ್ಲಿ ಇದು ಚೆನ್ನಾಗಿ ಬಂದಿದೆ. ಮಳೆಗೂ ತಡೆಯುತ್ತೆ. ಬಟ್ ಡೌನಿ ಐತಲ್ಲ, ಡೌನಿಗಂತೂ 100% ತಡೆಯುತ್ತೆ. ಯಾಕಂದ್ರೆ ಇದು ಲೀಫ್ ಐತಲ್ಲ, ಇದು ಹಾರ್ಡ್ ಐತಿ. ಇದು ತೆಳ್ಳಗಿಲ್ಲ. ಇದು ಹಿಂಗೆ ದಪ್ಪ ಇರೋದ್ರಿಂದ ಪೌಡ್ರಿಗೆ ಮಾತ್ರ ಸ್ವಲ್ಪ ನಾವು ಹೊಡ್ಕೊಳ್ಳೇಬೇಕಾಗುತ್ತೆ. ಔಷಧಿ ಹೊಡೆದಲ್ಲೇ ನಾವು ಯಾವ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲನೂ ಹೊಡಿಲೇಬೇಕು. ಆದ್ರೂ ಡೌನಿಗಂತೂ ತಡೆಯುತ್ತೆ. ಇದನ್ನು ಫಾರ್ಮರ್ಸು, ರೈತರು ತಗೊಂಡೋಗಿ ಹಾಕ್ಕೊಂಡು ಒಳ್ಳೆ ಬೆಳೆನೂ ಬೆಳಿಬೋದು. ನಾವು ಇನ್ನೂ ಒಂದು ಸ್ವಲ್ಪ ಶ್ರದ್ಧೆ ವಹಿಸಿ ಮಾಡಿದ್ರಾಗಿನ 15 ಟನ್ವರೆಗೂ ಬೆಳಿಬೋದು ಇದನ್ನು. ಬೇರೆದಕ್ಕೆ ಕಂಪೇರ್ ಮಾಡಿದರೆ ಸೆಟ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಈ ಎಲೆ ಎಲ್ಲ ಸ್ವಲ್ಪ ರಫ್ ಆಗಿ ಚೆನ್ನಾಗಿ ಏನು ಡಿಸೀಜಿಂದ ಅವಾಯ್ಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಡೋನಿ ಅದರ ಪೌಡ್ರಿ ಅದರಿಂದ ಈ ಎಲೆ ರಫ್ ಆಗಿರೋದ್ರಿಂದ ಸ್ವಲ್ಪ ಅದರಿಂದ ಬಚಾವ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ಹಾಕ್ಬೇಕಂತ ಇದ್ದೀವಿ. ಒಂದು 10 ಎಕರೆಗೆ ಯೂಸ್ ಮಾಡಿ ನೋಡ್ತೀವಿ. ಈಗ ಕಟಿಂಗ್ ಸ್ಟೇಜಲ್ಲಿದೆ. ಇನ್ನೊಂದು 4-5 ದಿವಸ ಬಿಟ್ಟ ಮೇಲೆ ರೈತರಿಗೆ ಅನುಕೂಲ ಆಗುತ್ತೆ. 100% ಆಗುತ್ತೆ ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ. ಗುಜರಾತ್ ಗ್ಲೋರಿ ನೋಡಿಲ್ಲ ಆಯ್ತಾ ಒಂದರೆ ಗುಜರಾತ್ ಗ್ಲೋರಿ ಅಂತ ಒಂದು ಹೊಸ ವೆರೈಟಿ ಇದು. ನಿಮ್ಗೇನಾದರೂ ಈ ಒಂದು ಬೀಜ ಬೇಕು ಅಂತಂದರೆ ಈ ಕಾಣ್ತಾರೆ ಅಂತ ನಂಬರಿಗೆ ಕರೆ ಮಾಡಿ ಸಂಪೂರ್ಣವಾದ ಮಾಹಿತಿನ ಅವ್ರು ಕೊಡ್ತಾರೆ. ಮತ್ತು ಬೀಜ ಅವರು ಬೀಜ ನಿಮಗೆ ಒದಗಿಸ್ತಾರೆ. ಮತ್ತು ಇನ್ನೊಂದು ನೀವು ನೋಡ್ತಾ ಇದ್ರೆ ರೈತರು ಇಷ್ಟೊತ್ತು ಮಾತಾಡಿದ್ದಾರೆ, ಅವ್ರ ಅನುಭವಗಳು ನೋಡಿದ್ದಾರೆ. ತುಂಬ ಒಂದು 30 ವರ್ಷ 20 ವರ್ಷ ಅನುಭವ ಇರುವಂಥ ರೈತರು ಬಂದು ಇದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು ಏನು ಕ್ಯಾತಗೊಂಡನಹಳ್ಳಿ ಬೆಳೆದರ ರೈತರು ಅವರು ತುಂಬ ಖುಷಿ ಪಟ್ಟಿದ್ದಾರೆ ಒಂದು ಇಳುವರಿಯನ್ನು ನೋಡಿ. ಹಾಗಾಗಿ ನೀರೇಟ್ ಇದು ತುಂಬ ಚೆನ್ನಾಗಿದೆ, ನೀವು ಬಳಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.